ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘ ಮಹಿಳಾ ದಿನದ ಅಂಗವಾಗಿ ಸಾಧಕಿಯರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಭಾನುವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಸುಮಾರು 250ಕ್ಕೂ ಅಧಿಕ ಸಾಧಕರಿಗೆ ಸನ್ಮಾನ ಮತ್ತು ಗೌರವ ನಡೆಯಲಿದೆ. ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದ ಮಹಿಳೆಯರನ್ನ ಹುಡುಕಿ ಗುರುತಿಸಿರುವ ದೇವಾಂಗ ನೌಕರರ ಸಂಘವು ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಶೀಲಮ್ಮ ಅವರಿಗೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತೆ ನಟಿ ಉಮಾಶ್ರೀ ಅವರಿಗೂ ಅದ್ದೂರಿಯಾದಂತಹ ಸನ್ಮಾನ ನಡೆಯಲಿದೆ. ಭಾನುವಾರ ಮಹಿಳಾ ಸಾಧಕಿಯರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಟ್ಟುಕೊಳ್ಳಲಾಗಿದೆ. ಈಗ ವಕೀಲ ವೃತ್ತಿಯಲ್ಲಿ ಇದ್ದೇನೆ, ಗಾಂಧಿನಗರದಲ್ಲಿ ವಾಸಿಸಿದೆ. ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘ ಕಳೆದ 25 ವರ್ಷಗಳಿಂದ ಅನೂಚಾನವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಸುಮಾರು 14,000 ವಿದ್ಯಾರ್ಥಿಗಳಿಗೆ ನಾವು 25 ವರ್ಷದಿಂದ ಪ್ರತಿಭಾ ಪುರಸ್ಕಾರ ಮಾಡಿ ಅವರ ಜೀವನದಲ್ಲಿ ಬೆಳಕಾಗಿ ಒಂದು ನಮ್ಮ ಹಣದಲ್ಲಿ ನಾವು ಸದಸ್ಯರೆಲ್ಲ ಸೇರಿ ಅವ್ರನ್ನ ನಾವು ಪ್ರತಿ ವರ್ಷ 400 ಜನಷ್ಟು ಇವ್ರನ್ನ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ಎಲ್ಲ ಕಾರ್ಯಕ್ರಮಗಳು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಿದೆ. ಈ ಸಲ ನಾವು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಸುಮಾರು 300 ಜನಕ್ಕೆ ನಮ್ಮ ಜನಾಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರತಕ್ಕಂಥ, ಉದಾಹರಣೆಗೆ ಬೆಳಗಾವಿಯಲ್ಲಿ ಮೇಯರ್ ಇದ್ದಾರೆ, ಕಾಮ್ಕರ್ ಅಂತ, ಅವರು ಇತ್ತೀಚೆಗೆ ಮೇಯರ್ ಆಗಿದ್ದಾರೆ, ಚಿಕ್ಕ ವಯಸ್ಸಿನ ಒಬ್ಬ ಮಹಿಳೆ. ಅಂಥವ್ರನ್ನೆಲ್ಲ ನಾವು ರಾಜಕೀಯದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಸರ್ಕಾರಿ ನೌಕರಿ, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ನಲ್ಲಿ ಒಬ್ಬರು ಆಫೀಸರ್ ಆಗಿದ್ದಾರೆ, ಕ್ಷೇತ್ರದ ಪ್ರಚಾರಾಧಿಕಾರಿ ಅಂತ, ಅವ್ರನ್ನೆಲ್ಲರನ್ನು ಕರೆಸಿ ಸುಶೀಲಮ್ಮನವರ ಒಂದು ತ್ಯಾಗ ಜೀವನವನ್ನು, ಉಮಾಶ್ರೀಯವರ ತ್ಯಾಗ ಜೀವನವನ್ನು ಜಗತ್ತಿಗೆ ಬೆಳಗಿಸಬೇಕು ಅಂತಕ್ಕಂಥ ನಾವು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ತಾವು ಮಾಧ್ಯಮದವರು ಈ ರೀತಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿ ನಮ್ಮನ್ನು ಬೆಳಗಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೀನಿ. ದೇವಾಂಗ ನೌಕರರ ಸಂಘ ಮತ್ತು ವಸ್ತ್ರದಾತ ಪತ್ರಿಕೆ ವತಿಯಿಂದ ಇದೇ ಭಾನುವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ರಾಜ್ಯ ಮಟ್ಟದ ಮಹಿಳಾ ಜಾಗೃತಿ ಸಮಾವೇಶ ಅಂತೇಳಿ ಮಾಡ್ತಾಯಿದ್ದೇವೆ. ಭಾಳ ಪ್ರಪ್ರಥಮ ಬಾರಿಗೆ ನಮ್ಮ ನೌಕರ ಸಂಘದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಭಾಳ ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಸುಮಂಗಲಿ ಸೇವಾಶ್ರಮದ ಸುಶೀಲಮ್ಮ ಅವರು ಆಗಮಿಸಲಿದ್ದಾರೆ. ಅವ್ರಿಗೆ ಒಂದು ಅತ್ಯುನ್ನತವಾದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೇವೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಉಮಾಶ್ರೀ ಅವ್ರಿಗೂ ಕೂಡ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಅದೇ ರೀತಿ ಹಲವಾರು ಸುಮಾರು ಒಂದು 250-300 ಜನ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿ ಇದನ್ನು ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಹೆಣ್ಣು ಮಕ್ಕಳಿಗೆ ಮಾಡ್ತಾಯಿದ್ದೀವಿ. ಇವ್ರನ್ನ ಗುರುತಿಸಿ ಮಾಡ್ತಕ್ಕಂಥ ಒಂದು ವಿನೂತನವಾದ ಒಂದು ದೇವಾಂಗ ಸಮಾಜದಿಂದ ನಡೀತಾ ಇರ್ತಕ್ಕಂಥ ಒಂದು ದೇವಾಂಗ ನೌಕರರ ಸಂಘ ಮತ್ತು ವಸ್ತ್ರದಾತ ಪತ್ರಿಕೆ ವತಿಯಿಂದ ಇದೇ ಭಾನುವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ರಾಜ್ಯ ಮಟ್ಟದ ಮಹಿಳಾ ಜಾಗೃತಿ ಸಮಾವೇಶ ಅಂತೇಳಿ ಮಾಡ್ತಾಯಿದ್ದೇವೆ. ಭಾಳ ಪ್ರಪ್ರಥಮ ಬಾರಿಗೆ ನಮ್ಮ ನೌಕರ ಸಂಘದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಭಾಳ ದೊಡ್ಡ